4.5 ಕೋಟಿ ಜನರಿಗೆ ಕೊಡ್ತಾ ಇದ್ದೀವಿ. ಈ 4,000 ತಿಂಗಳಿಗೆ 4,000ರಿಂದ 5,000 ರೂಪಾಯಿ ಬಂದ್ರೆ ನಿಮ್ಮ ಜೀವನ ಮಾಡಕ್ ಸಾಧ್ಯ ಆಗ್ತಾ ಇದೆಯಿಲ್ಲ? ನಿಮ್ಮ ಮಕ್ಕಳನ್ನ ಓದಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ? ಯೂನಿಫಾರ್ಮ್ ತಗೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ? ಪುಸ್ತಕ ತಗೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ? ನೀವೆಲ್ಲ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಕ್ ಸಾಧ್ಯ ಆಗ್ತಾ ಇದೆ ಇಲ್ಲ? ಬಿಜೆಪಿಯವರು ಮಾಡಿದ್ರ? ಮಾಡಲಿಲ್ಲ. ಈಗ ಅವ್ರು ಯಾರೋ ಮಂಜುನಾಥ್ ಕರ್ಕೊಂಡ್ಬಂದು ನಿಲ್ಲಿಸ್ಬಿಟ್ಟಿದ್ದಾರೆ ಇಲ್ಲಿ. ಮಂಜುನಾಥ್ ಅವರು ಸರ್ಕಾರಿ ಕೆಲಸದಲ್ಲಿ ಇದ್ದವರು, ರಿಟೈರ್ಡ್ ಆದ್ಮೇಲೆ ಇಲ್ಲಿ ಕರ್ಕೊಂಡ್ಬಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಅವರು ಬಿಜೆಪಿಯವರು ನಿಲ್ಲಿಸ್ತಿಲ್ಲ, ಅವ್ರಿಗೆ ಯಾರು ಕ್ಯಾಂಡಿಡೇಟ್ಗಳು ಸಿಕ್ಕಲಿಲ್ಲ. ಅದಕ್ಕೆ ದೇವೇಗೌಡನ ಅಳಿಯ ಅಂತೇಳಿ ಕರ್ಕೊಂಡ್ಬಂದು ನಿಲ್ಲಿಸ್ಬಿಟ್ಟಿದ್ದಾರೆ. ದೇವೇಗೌಡರ ಅಳಿಯ ಅವರು ಯಾವತ್ತಾದ್ರೂ ರಾಜಕಾರಣದಲ್ಲಿ ಇದ್ರ? ಜನಸೇವೆ ಮಾಡಿದ್ರ? ಡಿ.ಕೆ. ಸುರೇಶ್ ಅವರು ಕಳೆದ 3 ಬಾರಿ ಲೋಕಸಭಾ ಸದಸ್ಯರಾಗಿ ಪಂಚಾಯಿತಿ ಸದಸ್ಯರಂತೆ ಕೆಲಸ ಮಾಡಿದ್ದಾರೆ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಜೊತೆಲಿ ಇದ್ಕೊಂಡು ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸತಕ್ಕಂಥ ವ್ಯಕ್ತಿ ಬೇಕಾ, ಅಥವಾ ಇಲ್ಲಿವರೆಗೆ ವೈಟ್ ಕಾಲರ್ ರಾಜಕಾರಣಿಯಾಗಿದ್ದಂತ ಮಂಜುನಾಥ್ ಬೇಕಾ ಅಂತೇಳಿ ತೀರ್ಮಾನವನ್ನ ಮಾಡಬೇಕಾಗಿರ್ತಕ್ಕಂಥದ್ದು. ಇದು ಇವತ್ತು ನಿಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಒಂದ್ ಕಡೆ ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ನಾವು ನುಡಿದಂತೆ ನಡೆದಿದ್ದೀವಿ. ಇನ್ನೊಂದು ಕಡೆ ಬಿಜೆಪಿಯವರು ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಇವತ್ತು ಚುನಾವಣೆ ನಡೀತಾ ಇರ್ತಕ್ಕಂಥದ್ದು, ಈ ಲೋಕಸಭಾ ಚುನಾವಣೆ ಅಭಿವೃದ್ಧಿ ವರ್ಸಸ್ ಸುಳ್ಳು. ಅಭಿವೃದ್ಧಿ ವರ್ಸಸ್ ಸುಳ್ಳು. ಹೇಳಿ ನೋಡೋಣ. 3 ವರ್ಷ ಅಧಿಕಾರದಲ್ಲಿ ಇದ್ರಲ್ಲ, 3 ವರ್ಷ 10 ತಿಂಗಳು ಅಧಿಕಾರದಲ್ಲಿ ಇದ್ರಲ್ಲ ಬಿಜೆಪಿಯವರು, ಏನಾದ್ರು ರಾಮನಗರಕ್ಕೆ ಮಾಡಿದ್ರ? ಇಲ್ಲಿ ಜೆಡಿಎಸ್ MLA ಇದ್ರು, ಮಾಡಿದ್ರ? ಮಾಡಲಿಲ್ಲ. ಈಗ ಇಕ್ಬಾಲ್ ಬಂದ ಮೇಲೆ ಅಭಿವೃದ್ಧಿ ಆಗ್ತಾ ಇದೆ. ಎಲ್ಲ ನೀವೇ ಹೇಳಿದ ಮೇಲೆ ನಾನೇ ಯಾಕೆ ಭಾಷಣ ಮಾಡೋದು? ಎಲ್ಲ ನಿಮಗೆ ಗೊತ್ತಿದೆಯಲ್ಲ. ಇಕ್ಬಾಲ್ ಒಬ್ಬ ಉತ್ತಮ ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಹತ್ರ ಬಂದು ಅನೇಕ ಸಾರಿ ಬಂದಿದ್ದಾರೆ. ಸಾರ್, ರಾಮನಗರ ಕ್ಷೇತ್ರ ಕುಮಾರಸ್ವಾಮಿ ಪ್ರತಿನಿಧಿಸಿದ್ರು ಕೂಡ, ಅವರ ಧರ್ಮಪತ್ನಿ ಪ್ರತಿನಿಧಿಸಿದ್ರು ಕೂಡ ಅಭಿವೃದ್ಧಿ ಆಗಿಲ್ಲ. ಅನೇಕ ಬೀದಿಗಳಲ್ಲಿ ರಸ್ತೆಗಳೆಲ್ಲ ತಿರುಗಾಡ್ಲಿಕ್ಕಾಗಲ್ಲ. ಆ ತರ ಪರಿಸ್ಥಿತಿ ಇದೆ. ವಿಶೇಷ ಅನುದಾನ ಕೊಡಿ ಅಂತೇಳಿ ಬಂದು ನನಗೆ ಕೇಳಲಿಕ್ಕೆ ಬಂದಿದ್ರು. ನಾನು ಹೇಳಿದೆ, ಚುನಾವಣೆ ಮುಗಿದ ಮೇಲೆ ಕೊಡೋಣ ಅಂತ ಹೇಳಿದ್ದೀನಿ. ಈಗ ರಾಮನಗರ ಪಟ್ಟಣಕ್ಕೆ ಅಲ್ಲಿಗೆ 125 ಕೋಟಿ ರೂಪಾಯಿಗಳನ್ನ ಈಗಾಗಲೇ ಕೊಟ್ಟಿದ್ದೀವಿ. ಹಿಂದೆ ದೇವೇಗೌಡರ ಕುಟುಂಬ ಇಲ್ಲಿ ಅನೇಕ ವರ್ಷಗಳಿಂದ ಪ್ರತಿನಿಧಿಸಿದ್ರಲ್ಲ, ಯಾಕೆ ರಾಮನಗರ ಹಂಗಿಟ್ಟಿದ್ರು? ಯಾಕೆ ರಾಮನಗರ ಹಂಗಿಟ್ಟಿದ್ರು? ಇದನ್ನ ನೀವು ಪ್ರಶ್ನೆ ಮಾಡಬೇಕು. ಈಗ ನಾವು ಮೇಕೆದಾಟು ಯೋಜನೆ ಜಾರಿ ಮಾಡಿ ಅಂತೇಳಿ, ಕುಡಿಯ ನೀರಿನ ಯೋಜನೆ, ಅದನ್ನು ಜಾರಿ ಮಾಡಿ ಅಂತೇಳಿ ಪಾದಯಾತ್ರೆಯನ್ನ ಮೇಕೆದಾಟುವಿಂದ ಬೆಂಗಳೂರುವರೆಗೆ ನಾವು ಮಾಡಿದೆವು.
ಬೆಂಗಳೂರಿಗೆ ಮಾಡಿದ್ರು. ಅವತ್ತು ಬೆಂಗಳೂರಿಗೆ ಕುಡಿಯ ನೀರು, ರಾಮನಗರಕ್ಕೆ ಕುಡಿಯ ನೀರು, ಚನ್ನಪಟ್ಟಣಕ್ಕೆ ಕುಡಿಯ ನೀರು ಇವೆಲ್ಲನೂ ಕೂಡ ನೀಗಿಸ್ತೇವೆ. ಮೇಕೆದಾಟು ಮಾಡಿ ತಮಿಳುನಾಡಿಗೆ ಇದರಿಂದ ಅನ್ಯಾಯ ಆಗಲ್ಲ. ನಮ್ಮ ರಾಜ್ಯದೊಳಗಡೆ ಮೇಕೆದಾಟನ್ನು ಕಟ್ತೇವೆ. ನಾವು ವಿದ್ಯುತ್ ಶಕ್ತಿ ತಯಾರು ಮಾಡಿ ಕುಡಿಯ ನೀರನ್ನು ಕೊಡ್ತೇವೆ. ನಿಮಗೂ ನೀರು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ದೇವೇಗೌಡ, ನರೇಂದ್ರ ಮೋದಿ ಅವರು ಗಂಟಸ್ಯ ಗಳಸ್ಯ ಏನ್ ಹೇಳ್ತಾರೆ ದೇವೇಗೌಡರು? ನನಗೂ ನರೇಂದ್ರ ಮೋದಿ ಅವ್ರಿಗೂ ಅವಿನಾವ ಭಾವ ಸಂಬಂಧ ಅಂತ ಹೇಳ್ತಾರೆ. ಅವಿನಾವ ಭಾವ ಸಂಬಂಧ. ಈಗ ಮೊನ್ನೆ ಸ್ಟೇಟ್ಮೆಂಟ್ ದೇವೇಗೌಡರು ಹೇಳ್ತಾರೆ, NDA ಅಧಿಕಾರಕ್ಕೆ ಬಂದ್ರೆ ಮೇಕೆದಾಟು ಅಣೆಕಟ್ಟನ್ನು ಕಟ್ತೇವೆ, ಕುಡಿಯ ನೀರನ್ನು ಕೊಡ್ತೇವೆ ಅಂತ ಹೇಳ್ತಾರೆ. ಮಿಸ್ಟರ್ ದೇವೇಗೌಡ್ರೆ, ನರೇಂದ್ರ ಮೋದಿ ಜೊತೆ ಅವಿನಾವ ಭಾವ ಸಂಬಂಧ ಅಲ್ಲ, ಅವಿನಾವ ಭಾವ ಸಂಬಂಧ ಮಾಡಿಸಿ. ಈಗಲೇ ನಿಮ್ಮನ್ನ ಹಿಡ್ಕೊಂಡ್ರಿ ಅವ್ರು ಯಾರು? NDA ಬಂದ ಮೇಲೆ ಮಾಡ್ತಾರಂತೆ, ಈಗ ಮಾಡಲ್ಲ ಅಂತೆ. ದೇವೇಗೌಡರು ಬರೀ ಸುಳ್ಳು ಹೇಳಕ್ ಶುರು ಮಾಡ್ಬಿಟ್ಟಿದ್ದಾರೆ. ಈಗ ಬರೀ ಸುಳ್ಳು. ನರೇಂದ್ರ ಮೋದಿ ಅವರು ಸುಳ್ಳುಗಾರ, ಇವರು ದೇವೇಗೌಡರು ಇನ್ನೊಬ್ಬರು ಸುಳ್ಳುಗಾರ. ಇವರು ಪ್ರಧಾನಮಂತ್ರಿ ಆಗಿದ್ರು, ಮುಖ್ಯಮಂತ್ರಿ ಆಗಿದ್ರು, ಇವ್ರ ಮಗ ಮುಖ್ಯಮಂತ್ರಿ ಆಗಿದ್ರು, ಇವ್ರ ಮಗ ಸೊಸೆ MLA ಆಗಿದ್ರು, ಇವ್ರು ರೇವಣ್ಣ ಮಂತ್ರಿ ಆಗಿದ್ರು, ಅವ್ರ ಮಗ ಪ್ರಜ್ವಲ್ MP ಆಗಿದ್ರು. ಯಾಕೆ ಮಾಡಿಸ್ಲಿಲ್ಲ? ಯಾಕೆ ಮಾಡಿಸ್ಲಿಲ್ಲ? ಮುಂದೆ ಅಧಿಕಾರಕ್ಕೆ ಬಂದ್ರೆ ಮಾಡಿಸ್ತಾರಂತೆ. ದೇವೇಗೌಡರ ಕುಟುಂಬದ ಕೊಡುಗೆ ಕಾವೇರಿ ಜಲಾನಯನ ಪ್ರದೇಶಕ್ಕೆ ಜೀರೋ. ಏನು ಮಾಡಿಲ್ಲ. ಅವ್ರ ಮಾತುಗಳನ್ನ ನಂಬ್ಕಂದ್ರೆ ಜನ ಮೋಸ ಹೋಗ್ತಾರೆ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ಅವ್ರು ಯಾವತ್ತೂ ಕೂಡ ನುಡಿದಂತೆ ನಡೆದಿಲ್ಲ. ಬಿಜೆಪಿಯವರು ನಡೆದಿಲ್ಲ, JDSನವರು ಕೂಡ ನಡೆದಿಲ್ಲ. ಅದನ್ನ ನಂಬಕ್ ಹೋಗ್ಬೇಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.